ಯಾವುದು ಬೆಂಕಿ ಮಾಡಿ ಅಡಿಗೆ ಮಾಡುವಂತ ಮೇಲೆ ಹೊಗೆ ಬರುದಿಲ್ಲ. ಹಾಗಾಗಿ ಈ ಅಕ್ಕಿ ಏನಾಗುತ್ತೆ, ಇದಕ್ಕೆ ನಾವು ನೀರಿನ ಪಸ ಹಾಕ್ತೇವ, ನೀರಿನ ಪಸ ಒಂದು ವರ್ಷ ಇಟ್ಟಿದ್ದಾಳೆ ಮಗಳ ಮನೆಯಲ್ಲಿ. ಅಂದ್ರೆ ಯಾವುದೇ ಹೊಗೆ ಬಿಸಿ ಅದು ಇಲ್ಲದೆ ಅಕ್ಕಿ ಮುಡಿ ಮಾಡ್ಲಿಕ್ಕೆ 24 ತಾರೀಕಿಗೆ ಲಾಸ್ಟ್ ಒಳಗಡೆ. ಅಂದ್ರೆ ಮೊದ್ಲು ಗೋಣಿ ಇರ್ಲಿಲ್ಲ, ಗೋಣಿ ಇರ್ಲಿಲ್ಲ. ಎರಡನೇದಾಗಿ ಮತ್ತೆ ಅದನ್ನ ಇಡುವಂಥದ್ದು ಎಲ್ಲಿ ಗೋಣಿ ಇಲ್ಲದೆ ಏನಾದ್ರೂ ಒಂದು ಮಾಡ್ಬೇಕಂತ ಯಾರೋ ಕಂಡು ಹಿಡಿದ್ರು ಇದನ್ನು. ಇದಕ್ಕಾದ್ರೆ ಒಮ್ಮೆ ಇದು ನಟ್ಟಿ ಬಿಟ್ರೆ ಒಮ್ಮೆ ಆಗತ್ತೆ, ಆಗುದು ಇಲ್ಲ ಅಂತಲ್ಲ, ನಷ್ಟ ಆಗತ್ತೆ, ಅದು ಕೂಡ ಆಗ್ಬಹುದು. ನನ್ನಲ್ಲಿದ್ದದ್ದು ನನ್ನಲ್ಲಿ ಉಳಿಬಾರ್ದು ಖಂಡಿತ ಅಲ್ವಾ, ಅವ್ರಿಗೆ ಅದು ಇರ್ಲಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಾನು ಅಕ್ಕಿ ಮುಡಿ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತೇನೆ. ಈಗ ಗದ್ದೆನೇ ಇಲ್ಲದೆ ಅಕ್ಕಿ ಮುಡಿ ಮಾಡೋರ ಸಂಖ್ಯೆ ಕಮ್ಮಿಯಾಗಿದೆ. ಮತ್ತು ಈಗ ಕಟ್ಟಿಗೆ ಒಲೆಯಲ್ಲಿ ಮಾಡುವವರೇ ಇಲ್ಲ ಅಲ್ವಾ, ಅಡುಗೆ ಮಾಡುವವರೇ ಇಲ್ಲ. ಆದ ಕಾರಣ ಕೆಲವು ಕಡೆ ಅಕ್ಕಿ ಮುಡಿಯೇ ಅಪರೂಪ ಆದಂತಹ ಈ ಸಂದರ್ಭದಲ್ಲಿ ನಾನು ಒಬ್ಬರು ಅಕ್ಕಿ ಮುಡಿ ಮಾಡುವವರಿದ್ದಾರೆ, ಅದನ್ನೇ ಒಂದು ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ಸೋಣ. ಮತ್ತು ಯಾವ ರೀತಿಯಾಗಿ ಅಕ್ಕಿ ಮುಡಿ ಮಾಡೋದು, ಅದರ ಸಾಧಕ ಬಾಧಕಗಳೇನು, ಅದಕ್ಕೆ ಬಳಸುವಂತಹ ವಸ್ತುಗಳೇನು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಕೇಳ್ಕೊಳ್ಳೋಣ. ಇವತ್ತು ನಮಗೆ ಅಕ್ಕಿ ಮುಡಿ ಎಷ್ಟು ಇಂಪಾರ್ಟೆಂಟ್ ಹಾಗೂ ಅದನ್ನು ಎಲ್ಲೆಲ್ಲಿ ಬಳಸ್ತಾರೆ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬನ್ನಿ ಹಾಗಾದರೆ ಅವ್ರ ಮನೆಗೆ ಹೋಗಿ ಬರುವ. ಇದೆಂತ ಡ್ರೈಯಾ? ಇದು ಡ್ರೈ. ಇದು ಎಷ್ಟು ಕೆಜಿದು? ಇದು 10 ಕೆಜಿ. 10 ಕೆಜಿ. ಇದನ್ನು ಬಿಡಿಸಬೇಕು. ಓಕೆ. ಮೊದಲು ಈಗ ಇನ್ನು ಇದಕ್ಕೆ ಅಕ್ಕಿ ಹಾಕ್ಬೇಕು. ಮೊದ್ಲು ಏನ್ ಮಾಡ್ತಿದ್ರು ಎಲ್ಲರ, ಈಗ ನಮ್ಮ ತಂದೆ ಮತ್ತೆ ಅಣ್ಣ ಎಲ್ಲ ಕಟ್ಟುವಾಗ ಇದಕ್ಕೆ ಬೈಯುಲಿಗೆ ಅಕ್ಕಿ ಹಾಕ್ಬೇಕು. ಅದೇನಾಗುತ್ತೆ, ನಿಮ್ಗೆ ಈಗ ಇದಿಲ್ಲ, ಯಾವುದು ಬೆಂಕಿ ಮಾಡಿ ಅಡಿಗೆ ಮಾಡುವಂತ ಮೇಲೆ ಹೊಗೆ ಬರುದಿಲ್ಲ. ಹಾಗಾಗಿ ಈ ಅಕ್ಕಿ ಏನಾಗುತ್ತೆ, ಇದಕ್ಕೆ ನಾವು ನೀರಿನ ಪಸ ಹಾಕ್ತಲ್ಲ, ನೀರಿನ ಪಸ ಹಾಕುವಾಗ ಇದರಲ್ಲಿ ಅಂಟಿಕೊಳ್ಳುತ್ತೆ, ಅಕ್ಕಿ ಹಾಳಾಗುತ್ತೆ. ಅದಕ್ಕೆ ಪ್ಲಾಸ್ಟಿಕ್ ಅದಕ್ಕೆ ಬಳಸುದು. ಈಗ ಒಳಗಿಟ್ಟು ನೀವು 1 ವರ್ಷ ಇಟ್ಟರು ಏನಾಗುದಿಲ್ಲ. ನೀವು ಪ್ಲಾಸ್ಟಿಕ್ ಹಾಕಿ ಅದು ಹಾಗೆ ಬಂದಾಗಿರ್ತಲ್ಲ. ಈಗ ಅದ್ರಲ್ಲಿ ಸೆಕೆಯಲ್ಲಿ ಏನು, ಅದು ಸೆಕೆಗೆ ಏನಾಗುದು, ಸೆಕೆಗೆ ನೀರು ಬಂದ್ರು ಇದು ಹೊರಗಡೆ ಇರುತ್ತೆ, ಆದ್ರೂ ಅಕ್ಕಿಯ ಸೆಕೆ ಏನು ಆಗುದಿಲ್ಲ. ಏನಾಗುದಿಲ್ಲ. ಕಲ್ತಿದೆ ಹೇಗೆ ಸೆಸಪ್ಪಣ್ಣ? ಇದೆಲ್ಲ ಕಲ್ತಿದೆ ಹೇಗೆ? ನಾನು ಅಮ್ಮ ಇಲ್ಲಿ ಮನೇಲಿ ಇಲ್ಲಿದ್ರು, ಅಷ್ಟೊತ್ತಿಗೆ ಇಲ್ಲಿರುವಾಗ ನಾವು ಇಲ್ಲಿ ಇದಿತ್ತು, ಹಲ್ಲರ ಇತ್ತು, ಹಲ್ಲರ ಅಕ್ಕಿ ಮಾಡುವಂತದ್ದು, ಗಿರಣಿ. ಹೌದು, ಅಕ್ಕಿ ಗಿರಣಿ. ಹೌದು, ಅದಿತ್ತು. ಅದು ಮಾಡುವಾಗ ಇಲ್ಲಿ 4 ಪಾಲು ಅಣ್ಣಂದಿರ ಅವ್ರದ್ದು ನಮ್ದೆಲ್ಲ ಮಾಡುವಾಗ ಅಕ್ಕಿ ಎಲ್ಲ ಇಲ್ಲಿ ತಂದು ಹಾಕ್ತಿದ್ದೆ. ಆಸಕ್ತಿಯಿಂದ ಕಟ್ಟಿದ್ದೆ. ನಿಮ್ಮ ಫ್ಯಾಮಿಲಿಯವರು ಕಟ್ತಾ ಇದ್ರ ಮೊದಲು? ತಂದೆಯವರು? ಯಾರು? ನಿಮ್ಮ ಫ್ಯಾಮಿಲಿಯಲ್ಲಿ ತಂದೆ ಅಣ್ಣ ಕಟ್ಟಿದ್ದ. ಅವನಿಗೆ ಕೃಷಿ ಮೇಳದಲ್ಲಿ ಇದರಲ್ಲಿ ಪ್ರಥಮ ಬಹುಮಾನ ಸಿಕ್ಕಿದೆ ಅಕ್ಕಿ ಮುಡಿ ಕಟ್ಟುವುದರಲ್ಲಿ. ಇನ್ನೊಬ್ಬ ಅಣ್ಣನಿಗೆ ಅವನಿಗೆ ಇದೇ ಸಿಕ್ಕಿತ್ತು, ಯಾವುದು ಹಗ್ಗ ಮಾಡುವಂತದ್ದು. ಇದಕ್ಕೆ ಹಗ್ಗ ಮಾಡ್ತೀರಲ್ಲ? ಹಗ್ಗ ಮಾಡ್ತೀವಲ್ಲ. ಈಗ ನಾನು ಕಟ್ಟದೇನೆ ಹಗ್ಗ ಮಾಡ್ತೀವಿ. ನನ್ನಲ್ಲಿ ಹಗ್ಗ ಮಾಡುವವರೇ ಬೇರೆ ಇದ್ದಾರಾ? ಅವ್ನಿಗೆ ಮಾಡ್ತೀವಿ, ಅವನಿಗೆ ಆಗ್ತಿರ್ಲಿಲ್ಲ, ಅಷ್ಟು ಮಾಡ್ತಿದ್ದ, ಹಾಗಾಗಿ ಅದಾಗ್ತಿರ್ಲಿಲ್ಲ.
ಹಗ್ಗ ಮಾಡುವಂತದ್ದು ಕೂಡ ಒಂದು ಹೌದು ನ್ಯಾಕ್ ಅಲ್ವಾ? ನ್ಯಾಕ್, ಹೌದು. ಇದಕ್ಕೆ ಕಾಳು ಹಾಕ್ಬೇಕು ಇನ್ನು. ಈಗ ನೀವು ಅದನ್ನ ಪ್ಲಾಸ್ಟಿಕ್ ಅನ್ನೇ ಬಳಸ್ಕೊಳ್ತಿದ್ದೀರಿ ಈಗ ಅಲ್ವಾ? ಈಗ ಇನ್ನು ಅಕ್ಕಿಗೆ ನೀರು ಹೋಗುದಿಲ್ಲ, ಕಸ ಬಿಡುದಿಲ್ಲ, ಯಾವುದಿಲ್ಲ. ಇನ್ನು ಇದಕ್ಕೆ ಕಾಳು ಹಾಕಿ ರೌಂಡ್ ಶೇಪ್ ತರಬೇಕಿನ್ನು. ಎತ್ತಿ ಆ ಹಗ್ಗವನ್ನು ತರಬೇಕೀಗ. ಆ ಬಲ್ಲು ಅಲ್ಲೇ ಉಳಿತದ? ಹೌದು, ತೆಗಿತೀರಾ? ತೆಗಿತೀನಿ ಮತ್ತೆ. ತೆಗಿತೀರಿ. ಶೇಪ್ ಕೊಡ್ಲಿಕ್ಕೋಸ್ಕರ ಈಗ ಹಾಕಿದ್ದಲ್ಲ. ಫಸ್ಟಿಗೆ ನೀವು ಹುಲ್ಲನ್ನು ಒದ್ದೆ ಮಾಡ್ಕೊಂಡಿದ್ದೀರಿ. ಒದ್ದೆ ಮಾಡಿ ಐದು ಕೆಜಿ 5 ಕೆಜಿ 5 ಕೆಜಿ ಇದು 25 ಕೆಜಿ. ದೊಡ್ಡದು. ಇದು 39 ಕೆಜಿ. ಆ ಶೇಪಿಗೆ ನೀವು ಮಾಡ್ತಾ ಹೋಗುತ್ತಾ? ಈ ಶೇಪಿಗೆ ಒಂದೊಂದಕ್ಕೆ ಮಾಡುದು. ಅಕ್ಕಿಯನ್ನು ಅವರೇ ಕೊಡ್ಬೇಕಾ ಅಥವಾ ನೀವು ಸಹ ತಗೊಳ್ತೀರಾ? ನಾನು ತಂದು ನಾನೇ ಕೊಡ್ತೀನಿ. ಮನೆ ಅಕ್ಕಿ ಎಲ್ಲ ನಿಮ್ಮಲ್ಲೇ? ಇವತ್ತಿನ ದಿನಗಳಲ್ಲಿ ಈ ಅಕ್ಕಿ ಮುಡಿ ಕಟ್ಟುವಂತದಾಗ್ಲಿ, ಅಕ್ಕಿ ಮುಡಿ ಮಾಡಿ ತೆಗ್ದಿಡುದಾಗ್ಲಿ ಇಲ್ಲ 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 ಅಲ್ವಾ? ಇದ್ರ ಬಗ್ಗೆ ಇದೊಂದು 7 ವರ್ಷ, ಒಂದು 10 ವರ್ಷದಿಂದ ಪ್ರಾರಂಭ ಜಾಸ್ತಿ ಆದ. ಈಗ ಎಲ್ಲರೂ ನೋಡಿ 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 ನನಗೆ ಒಂದು ಬೇಕು, ಮನೆ ಬೇಕು, ಉಪನಯನಕ್ಕೆ ಬೇಕು. ಆದ್ರೆ ಇದು ಮೊದ್ಲಿನ ಹಾಗೆ ಅಕ್ಕಿಯನ್ನು ತೆಗ್ದಿಡ್ಲಿಕ್ಕೋಸ್ಕರ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಇದೊಂದು ಫ್ಯಾಷನ್ ತರ. ಫ್ಯಾಷನ್. 1 ಗಂಟೆ 2 ಗಂಟೆಗೆ ಮಾತ್ರ ಅಷ್ಟೇ, 2 ಗಂಟೆ. ನಮ್ಮಲ್ಲಿ ಈಗ ನಾವು ಮಾಡುವಂತದ್ದು ಕಡಿಮೆ. ನನ್ನ ಲೆಕ್ಕ ನಾನು ಇದು ಮಾಡಿ ಇಷ್ಟ ಮಾಡಿದ್ರಲ್ಲಿ ಅವ್ರಿಗೆ ಜಾಸ್ತಿ ಮಾಡುವಂತದ್ದು ಕ್ರಿಶ್ಚಿಯನ್ಸ್ ಜಾಸ್ತಿ. ಅವ್ರಿಗೆ 2 ಅಕ್ಕಿ ಮುಡಿಬೇಕು. ಈಗ ಒಬ್ಬ 25 ಕೆಜಿ ತಗೊಂಡೋದು. ಎಲ್ಲೆಲ್ಲಿ ಬೆಳೆಸ್ತಾರೆ ಅಕ್ಕಿ ಮುಡಿಯನ್ನು? ಎಲ್ಲಿ ಅಂದ್ರೆ ಕಾರ್ಯಕ್ರಮ ಒಂದು ಇದಕ್ಕೆ ಬ್ರಾಹ್ಮಿನ್ಸ್ ಮತ್ತು ಆಚಾರಿಗಳು ಅವ್ರದ್ದು ಉಪನಯನಕ್ಕೆ ಜಾಸ್ತಿ. ಮನೆ ಒಕ್ಕಲಿಗೆ ಉಂಟೆ, ಉಪನಯನಕ್ಕೆ ಜಾಸ್ತಿ. ಮತ್ತೆ ಹಾಕುವಾಗ ನಾವು ಜಾಸ್ತಿ ಹಾಕ್ತೇನೆ. ಇನ್ನು ಮತ್ತೆ ಬೇಕಾದಷ್ಟೇ ಅದಕ್ಕೆ. ಮಾಡಿದಲ್ಲ, ಇದೆ ಸ್ವಲ್ಪ ನೀರಿನ ಪಸ ಹಾಕ್ಬೇಕು ಈಗವಾ? ಹೌದು. ಈಗ ನೀವು ಆ ಪ್ಲಾಸ್ಟಿಕ್ ಅನ್ನೆಲ್ಲ ಕಟ್ಟಿ ಒಳಗೆ ಇನ್ನು ಇದಿಲ್ಲ. ಇನ್ನೀಗ ಹಗ್ಗ ಸುತ್ತುವಾಗ ಸ್ವಲ್ಪ ನೀರಿನ ಪಸ ಬೇಕು ಅದಕ್ಕೆ. ಇಲ್ಲಾದ್ರೆ ಹುಡಿ ಆಗ್ತದೆ ಅಂತವ? ಹೌದು, ಹಗ್ಗ ಇದು ಬೈ ಹುಲ್ಲು ತುಂಡಾಗುತ್ತೆ. ಇದು ಎಷ್ಟು ಟೈಮ್ ಬರ್ಬೋದು ಈ ಅಕ್ಕಿ ಮುಡಿ? ಒಂದು ವರ್ಷ ಇಟ್ಟಿದ್ದಾಳೆ ಮಗಳ ಮನೆಯಲ್ಲಿ. ಹೌದಾ? ಅಂದ್ರೆ ಯಾವುದೇ ಹೊಗೆ ಬಿಸಿ ಅದು ಇಲ್ಲದೆ
ಮತ್ತೆ ಹಾಳಾಗ್ಬೋದಾ? ಇಲ್ಲ, ತೆಗ್ದಾರೆ ಅದನ್ನ ವಾಪಸ್ ಊಟ ಮಾಡ್ಲಿಕ್ಕೆ ತೆಗ್ದಾರೆ. ಈಗ ಅಡ್ಡಕ್ಕೆ ಹಗ್ಗ ಸುತ್ತ ಅದನ್ನ ಕವರ್ ಮಾಡುದು. ಇದನ್ನ ಕವರ್ ಈಗ ಫುಲ್ ಸುತ್ತ ಅದಕ್ಕೆ ಸುತ್ತಿದೆಯಲ್ಲ ಅಲ್ಲಿ ಅದೇ ರೀತಿ ಬರುತ್ತೆ ಈಗ ಅದು. ಇದಕ್ಕೆ ಸೀಸನ್ ಯಾವುದು? ಅಕ್ಕಿ ಮುಡಿ ಮಾಡ್ಲಿಕ್ಕೆ 24 ತಾರೀಕಿಗೆ ಲಾಸ್ಟ್, ಒಳಗೆ ಒಳಗಡೆ. ಮತ್ತೆ ಮದ್ವೆ ಕಾರ್ಯಕ್ರಮಗಳು, ಶುಭ ಅದಕ್ಕೆ ಆಗುದಿಲ್ಲಲ್ಲ, ಮದುವೆಗಿಲ್ಲಲ್ಲ, ಗೃಹ ಪ್ರವೇಶಕ್ಕೆ ಇದಕ್ಕೆ ಮಾತ್ರ ಅಲ್ಲ. ಈ ಅಕ್ಕಿ ಮುಡಿ ಕಟ್ಟುವಂತದ್ದು ಯಾಕೋಸ್ಕರ ಅದು ಬಂದದ್ದು? ಅಂದ್ರೆ ಮೊದ್ಲು ಗೋಣಿ ಇರ್ಲಿಲ್ಲ, ಒಂದು ಗೋಣಿ ಇರ್ಲಿಲ್ಲ. ಎರಡನೇದಾಗಿ ಮತ್ತೆ ಅದನ್ನ ಇಡುವಂತದ್ದು ಎಲ್ಲಿ, ಗೋಣಿ ಇಲ್ಲದೆ ಏನಾದ್ರೂ ಒಂದು ಮಾಡ್ಬೇಕಂತ ಯಾರೋ ಒಬ್ರು ಕಂಡು ಹಿಡಿದ್ರು ಇದನ್ನು. ಈ ಗೋಣಿ ಇಲ್ಲದ ಕಾರಣ ಈ ಬೈಹುಲ್ಲನ್ನೇ ಅದರಲ್ಲೇ ಶೇಖರಣೆ ಮಾಡಿ ಅದರಲ್ಲೇ ಮಾಡಿದ್ವಿ. ನೀವು ಇದನ್ನ ಸುತ್ತಿದಾಗೆ ಅದನ್ನ ಬಿಚ್ಚುತ್ತಾ ಹೋಗ್ತಾ ಇದ್ದೀರಿ, ಮೇಲೆ ಬರ್ತದೆ ನೋಡಿ. ಸರಿ ಸರಿ ಸರಿ. ಇದನ್ನು ಜಾರದಾಗೆ ಕೆಳಗೆ ಒಂದು ರೌಂಡ್ ತಂದ್ರೆ ಇನ್ನು ಮೇಲೆ ಬರುದಿಲ್ಲ ಅದು. ಇದು ಚಂದಕ್ಕೂ ಆಯ್ತು, ಗಟ್ಟಿ ಕಟ್ಟಿದಾಗೂ ಆಯ್ತು. ಇದು ಎಂತ ನಾರು? ಯಾವುದು? ಬಾಳೆದು. ಬಾಳೆದು ನಾರು. ಓಕೆ, ನೀವು ಅದನ್ನ ಮಾಡಿ ತೆಗ್ದಿಟ್ಕೊಂಡು ಮಾಡಿಟ್ಟದ್ದು ಅದನ್ನು. ಸರಿ. ಅದು ಹೇಗೆ? ಅದು ಒಣಗಿಸ್ಬೇಕು, ಅದನ್ನು ತಂದು ಬಿಡಿಸಿ ಒಣಗಿಸಿ ಮತ್ತೆ ಇಲ್ಲಿ ಗೋಣಿ ಕಟ್ಟಿಡುದು ಅದನ್ನು ತೆಗ್ದಿಡ್ತೀರಿ. ಅದೆಷ್ಟು ಟೈಮ್ ಬರ್ತದೆ? ಅದು ಏನಾಗುದಿಲ್ಲ, ನಾವು ಇಟ್ಟಾಗೆ ಅದಕ್ಕೂ ಮಳೆ ನೀರ್ನು ಇದೇನು ಬೀಳ್ಬಾರ್ದು, ಅದಕ್ಕೆ ನೀರ್ ಬೀಳ್ಬಾರ್ದು, ಜಾಗ್ರತೆ ಟೈಮ್ ಬರ್ತದೆ. ಇದನ್ನು ಈಗ ಅಕ್ಕಿ ಮುಡಿ ಮಾಡಿಟ್ರೆ ದೇವರ ಕೋಣೆ, ದೇವಸ್ಥಾನದ ಹೊರಗಡೆ ತನಕ ಹೋಗ್ತಾರಲ್ಲ ಇದು. ಹೌದು ಹೌದು. ಈಗ ಬ್ರಹ್ಮಕಲಶ ಆಗುವಾಗ ದೇವಸ್ಥಾನಕ್ಕೆ ಇದನ್ನೇ ಕೊಂಡೋಗಿ ಅಕ್ಕಿ ಮುಡಿಯೇ ಬೇಕು ಅಂತ ಹೇಳಿ. ಹೌದು. ಒಂದು ಅಷ್ಟು ಸಾಂಪ್ರದಾಯಿಕವಾದ ಹಿನ್ನೆಲೆ ಉಂಟು ಅಲ್ವಾ? ಗದ್ದೆ ಉಂಟಾ ನಿಮಗೆ? ಉಂಟು, 2 ಎಕರೆ. 2 ಎಕರೆ ಗದ್ದೆ ಮಾಡ್ತೀರಾ ನೀವು? ಒಂದು 20. ಅದೇ ಮುಡಿ ಅಂತ ಹೇಳಿದ್ರೆ ಒಂದು ಇದ್ರೆ 2 ಮುಡಿ, 2 ಬೆಳೆ ಮಾಡ್ತೇನೆ ಅದನ್ನು. 2 ಬೆಳೆ ಮಾಡ್ತೀನಿ. 2 ಬೆಳೆ ಮಾಡ್ತೇನೆ. ಈಗ ಮಳೆ ಬಂದ ಹಿಂಗಾರು ಮುಂಗಾರು 2 ಮಾಡ್ತೀರಿ. ಓಕೆ ಓಕೆ ಓಕೆ. ಹಾಗಾದ್ರೆ ನೀವು ಏನು ಅಂಗಡಿಯಿಂದ ಪರ್ಚೇಸ್ ಮಾಡುದು? ಇಲ್ಲ, ಸೇಲ್ ಮಾಡ್ತೇವೆ ನಾವು. ಸೇಲ್ ಮಾಡ್ತೀರಾ? ಸೇಲ್ ಮಾಡ್ತೀವಿ, ಸೇಲ್ ಮಾಡ್ತೀವಿ. ನೀರು ಡ್ರೈ ಇರುವ ಕಾರಣ ಅದು ಡ್ರೈ ಉಂಟಿಲ್ಲ. ನೀವು ಅದಕ್ಕೆ ಅದನ್ನ ಜಾಯಿಂಟ್ ಮಾಡಿ ಇನ್ನೂ ಅದು ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಕಂಟಿನ್ಯೂ ಮಾಡಿ. ಇದು ಕಂಟಿನ್ಯೂ ಇನ್ನು. ಒಂದು ದಿನಕ್ಕೆ ಎಷ್ಟು ಮುಡಿ ಕಟ್ತೀರಾ? ಅದೇ ಎಲ್ಲ ರೆಡಿ ಆಗಿದ್ರೆ 1-10 ಕೊಟ್ಬೋದು. ಅಲ್ಲ, ನೀವು ಸ್ಟಾರ್ಟ್ ಇಂದ ಹಗ್ಗ ಮಾಡಿಕೊಂಡು 6-7 ಒಂದಿನಕ್ಕೆ ಒಂದು ಮುಡಿ ಕಟ್ಲಿಕ್ಕೆ ಎಷ್ಟು ಹೊತ್ತು ಬೇಕಾಗ್ತದೆ? ನನಗೆ ಆದ್ರೆ ಒಂದು 10-20 ನಿಮಿಷ. ಎಲ್ಲ ತಯಾರಿ ಮಾಡಿ, ಎಲ್ಲ ತಯಾರಿ ಇದ್ರೆ 20 ನಿಮಿಷದಲ್ಲಿ ಮಾಡ್ತಾನೆ.
ಇದು ಬಡಿಯುವಂತದ್ದು. ಮೊದ್ಲು ಪ್ಲಾಸ್ಟಿಕ್ ಎಲ್ಲ ಬಳಸ್ತಿರ್ಲಿಲ್ಲ ಅಲ್ಲ, ಇದೆಲ್ಲ ನೀವೇ ಕಂಡುಕೊಂಡದ್ದ? ಇದನ್ನೇ ಕಂಡುಕೊಂಡದ್ದು. ಅಂದ್ರೆ ಉಳಿಬೇಕು, ಜಾಸ್ತಿ ಉಳಿತದೆ ಈಗ ಕಟ್ಟಿಗೆ ಒಲೆಗಳೆಲ್ಲ ಇಲ್ಲ, ಹಾಗಾಗಿ ಹೊಗೆ ಹೋಗುದಿಲ್ಲ. ಇದು ಹಾಗಿರುತ್ತೆ. ನೀವು ಬೇಕಾದ್ರೆ ಇದನ್ನೇ ಬೇಕು ಇಲ್ಲಿ ಹೊರಗಡೆ ಇಡಿ, ಇದನ್ನೇ ಇಲ್ಲೇ ಹೊರಗಡೆ ಇಟ್ಟು ಏನಾಗುದಿಲ್ಲ. ಇದು ಅಡ್ಡ ಸುತ್ತಲ್ಲ. ಈಗ ನಾನು ಇದು ಸ್ವಲ್ಪ ಲೂಸ್ ಉಂಟು. ಈಗ ಇದನ್ನು ಈಗ ಗೊತ್ತಿದ್ರೆ ಅದು ಟೈಟ್ ಆಗುತ್ತೆ. ಈಗ ಒಳಗಿನ ಅಕ್ಕಿಯನ್ನು ಗಟ್ಟಿ ಮಾಡಿಕೊಳ್ಳುದಾ? ಇಲ್ಲಿ ಬಂದಿಲ್ಲಿ ಬಂದು ನೋಡಿ ಇಲ್ಲಿ. ಇದಕ್ಕೇನ್ ಹೇಳ್ತಾರೆ? ಇದಕ್ಕೇನ್ ಹೇಳ್ತಾರೆ? ಬಡಿಗೆ ಅರಿಕುದಂಟಿ ಅಂತ ಹೇಳ್ತಾರೆ. ಅರಿಕುದಂಟಿ. ಅದು ಅದಕ್ಕೆ ಬಡಿಲಿಕ್ಕೆ ಅಂತ ಅದು ಬಡಿ ಅದಕ್ಕೆ ಅಂತ ಹೇಳಿ. ಸ್ವಲ್ಪ ನೀವು ಹಾಕೊಡಿ, ಟೈಟ್ ಮಾಡಿಕೊಳ್ಳೋದು. ಟೈಟ್ ಮಾಡಿಕೊಳ್ಳೋದು. ಗೃಹ ಪ್ರವೇಶಕ್ಕೆ ಇದನ್ನ ತಗೊಂಡೋಗುವಂತ ಕ್ರಮ ಯಾಕೆ? ಅಕ್ಕಿ ಮುಡಿಯನ್ನು ಬಳಸುವಂತ ಕ್ರಮ ಯಾಕೆ? ಯಾವಾಗ್ಲೂ ಮನೆ ಒಳಗೆ ಅಕ್ಕಿ ಉಂಟು ಇರ್ಬೇಕು ಅನ್ನುವ ಕಾರಣಕ್ಕೆ ಅಕ್ಕಿ ಮುಡಿ, ಉಪ್ಪು, ಭತ್ತ 3 ಮುಡಿಗಳು ಬೇಕು ಗೃಹ ಪ್ರವೇಶಕರ. 3 ಕೂಡ ಅದೇ ಇದರಲ್ಲಿ ಆಗುತ್ತಲ್ಲ. ಮನೆಯಲ್ಲಿ ಮುಗಿಬಾರ್ದಂತೆ ಉಪ್ಪು, ಖಾಲಿ ಆಗ್ಬಾರ್ದು. ಆದ್ರೂ ಯಾಕೋಸ್ಕರ ಪದ್ಧತಿ ಬಂತು? ಯಾರೋ ಒಬ್ರು ಮಾಡಿದ್ದಾರೆ ಅದನ್ನು. ಅದು ಒಬ್ರು ಹೇಳ್ತಾರೆ, ಭತ್ತ ಈಗ ಎಲ್ಲ ಸೊಸೈಟಿಯಲ್ಲಿ ಬೆಳ್ತಿಗೆ ಸಿಗುತ್ತೆ, ಆಗ ಸಿಗ್ತಿರ್ಲಿಲ್ಲ ಅಲ್ಲ. ಅಷ್ಟೊತ್ತಿಗೆ ಅವ್ರು ಏನ್ ಮಾಡ್ತಿದ್ರು, ಈ ಭತ್ತವನ್ನ ಅಟ್ಟದಲ್ಲಿ ಉಂಟು ಅದು ತೆಗ್ದು ಅದು ಕುಟ್ಟಿ ಬೆಳ್ತಿಗೆ ಮಾಡಿ ಏನ್ ಮಕ್ಳಿಗೆ ಏನದು ದೋಸೆ ಗೀಸೆ ಮಾಡ್ಕೊಡ್ಬೋದಲ್ಲ, ಆ ರೀತಿಗೆ ಒಂದು ಮಾಡಿದ್ರು. ಒಂದು ಅಕ್ಕಿ ಮುಡಿಗೆ ಈಗ ಇದಕ್ಕೆ 10 kg ಮಾಡ್ತಾ ಇದ್ದೀರಲ್ಲ, ಎಷ್ಟು ಅದಕ್ಕೆ ನೀವು ಅವ್ರು ಪೇ ಮಾಡ್ಬೇಕಾಗ್ತದೆ? ಎಷ್ಟು ತಗೊಳ್ತೀರ ಅದು? ಇದಕ್ಕ ಈ ಬೈಹುಲ್ಲೆಲ್ಲ ರೇಟ್ ಆಗಿ ಮೊದ್ಲು ನಾನು 500 ರೂಪಾಯಿ ಮಾಡ್ತಿದ್ದೆ. ಈಗ 100 ಇದಕ್ಕೆ ಚೂಡಿ ಅಂತ ಹೇಳ್ತಾರಲ್ಲ ಅಂತ ಇದಕ್ಕೆ 400 ರೂಪಾಯಿ ಕೊಡ್ಬೇಕು. 400 ರೂಪಾಯಿ ಕೊಡ್ಬೇಕು ಒಂದು ಕಟ್ಟಕ್ಕೆ. ಹೌದು, ಪ್ಲಸ್ 500 ರೂಪಾಯಿ ಅವ್ರು ಕೊಯ್ದಕ್ಕೆ ಕೊಡ್ಬೇಕು ಸಂಬಳ. ಈಗ ಕೇವಲ ಕೊಯ್ದಕ್ಕೆ 500 ರೂಪಾಯಿ ಸಂಬಳ, 400 ರೂಪಾಯಿ ಬೈ ಹುಲ್ಲಿಗೆ, 900 ರೂಪಾಯಿ ಅದಕ್ಕೆ ಆಗ್ತದೆ. ಅದಕ್ಕೆ ಆಗ್ತದೆ, ಮೆಟೀರಿಯಲ್ಸ್ಗೆ ಬೀಳ್ತದೆ ನಿಮಗೆ. ಹೌದು. ಮತ್ತೆ ನೋಡಿ, ಈ ಬಾಳೆ ಗಿಡ ಇದನ್ನು ತಂದು ಅದನ್ನು ಒಣಗಿಸ್ಬೇಕು, ಮಳೆ ಬರಬಾರ್ದು, ಅದು ಬಿಳಿ ನೀರು ಬೇಕಲ್ಲ, ಅದು ಚುಕ್ಕೆ ಬರಬಾರ್ದು, ನೀರ್ ಚುಕ್ಕೆ ಬರಬಾರ್ದು. ಎಷ್ಟು ಹೇಳ್ತೀರಿ ಒಂದಕ್ಕೆ? 1100 ನಾನು ಮಾಡುವಂತದ್ದು. ಹತ್ತತ್ರ 1000 ನಿಮಗೆ ಈ ಹುಲ್ಲು ಅದು ಇದು ಅದಕ್ಕೆ? ಇಲ್ಲ, ಅಷ್ಟೊಂದು ಬೀಳುದಿಲ್ಲ. ಅಂದ್ರೆ ಒಂದು ಕಡೆಯಲ್ಲಿ 100 ಸುಂಡಿಯಲ್ಲಿ ಒಂದು ತುಂಬಾ ಅಕ್ಕಿ ಮುಡಿ ಮಾಡ್ತೇನೆ, ಒಂದು 25-30. ನೀವು ಗದ್ದೆ ಬೆಳೆಯುವುದ್ರಿಂದ ನಿಮ್ಮಲ್ಲೇ ಬೈ ಹುಲ್ಲು ಉಂಟು. ಅದೇನಾಗಿದೆ ಗೊತ್ತಾ, ಈಗ ಬೈ ಹುಲ್ಲು ಉಂಟು, ಕೊಯ್ಯವರಿಗೆ 500 ರೂಪಾಯಿ ಕೊಡ್ಬೇಕು, 500 ರೂಪಾಯಿ ಕೊಡ್ಬೇಕು. ಆದ್ರೆ ಬೈ ಹುಲ್ಲಿನಲ್ಲಿ ಧರ್ಮಕ್ಕೆ ಅಲ್ವಾ ಅದು. ನನ್ನ ಬೈ ಹುಲ್ಲಿ ನನ್ನ ಇದಕ್ಕೆ ನಾನು ದುಡ್ಡು ಕೊಟ್ಟು ತಗೊಂಡಾಗ ನಿಮ್ಮ ಜಾಗ, ಅದಕ್ಕೆ ಯಾರಾದ್ರೂ ಹೌದು ಯಾರಾದ್ರೂ ಕೊಯ್ಯವರಿದ್ರೆ ಅವ್ರಿಗೆ ಒಂದು ಇದಾಗ್ತದೆ, ಅವ್ರ ಕೈಯಿಂದ ತಗೊಂಡು ನಾನು. ಬೈ ಹುಲ್ಲಿಗೆ ಎಷ್ಟುಂಟು ಒಂದು ಕಟ್ಟಿಗೆ? ಒಂದು ಸೂಡಿ ಅಂತ ಹೇಳಿ ಒಂದು ಸೂಡಿ ಉಂಟಲ್ವಾ, ಅದೇ 1 ರೂಪಾಯಿ ಇತ್ತು, ಈಗ 4 ರೂಪಾಯಿ ಹೋಗಿದೆ. 4 ರೂಪಾಯಿ ಈಗ. ಇದು ಮೆಟೀರಿಯಲ್ಸ್ಗೆ ಕಾಸ್ಟ್ಲಿ ಆಗ್ತದೆ. ಹೌದು, ಅದ್ರಲ್ಲಿ ಕೂಡ ಚರ್ಚೆ ಮಾಡ್ತಾರೆ, ಲಕ್ಷ ಮನೆಗೆ ಖರ್ಚು ಮಾಡ್ತಾರೆ. ಖರ್ಚು ಮಾಡಿ ಇದಕ್ಕೊಂದು 1100 ಆಗುತ್ತೆ ಅಂತ ಹೇಳುವಾಗ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ.
ಕೆಲಸ ತುಂಬಾ ಇದೆ. ಹೌದು ನೋಡಿ ಈ ಶೇಪ್ ಬರ್ಬೇಕೀಗ. ಹೌದು. ಈಗ ಇಲ್ಲೋ ನೀರು ಬಲ ಇರುವಂತ ನೋಡಿ ಇಲ್ಲಿ ಕಾಲಿಗೆ ಈಗ ಹಿಂದಿಗಡೆ ಹೋಗುದಿಲ್ಲ ಹಗ್ಗ. ಆ ಹಗ್ಗ ಕೊಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನೊಂದು 20-25 ವರ್ಷಕ್ಕಿಂತ. 25 ವರ್ಷದಿಂದ ಅಕ್ಕಿ ಮುಡಿ ಮಾಡ್ತಿದ್ದೀರಾ? ತುಂಬಾ ಅಪರೂಪವಾಗಿರುವಂತದಲ್ವಾ? ಇಲ್ಲಿಗೆ ಆಯ್ತು. ಆ ದಾರ ಮಾಡ್ಕೊಂಡಿದ್ದೀರಲ್ಲ ನೂಲು, ಅದು ಹೇಗೆ ಮಾಡುದು? ಯಾವ ದಾರ? ಅದು ಈಗ ಇದು ಯಾವ್ದು ಬಳಸ್ಕೊಳ್ತೀರಾ ಇದನ್ನ ಮಾಡ್ಲಿಕ್ಕೆ? ಈ ನೂಲ್ ಮಾಡ್ಲಿಕ್ಕೆ ಇದು ಬೈಹುಲ್ಲು. ಬೈಹುಲ್ಲಲ್ಲೇ ನೋಡಿ ಅಲ್ಲ? ಅಲ್ಲಲ್ಲ, ಬಾಳೆ ನಾರ. ಅದಕ್ಕೆ ಒಬ್ರು ಹೇಳಿದ್ರು ಅದನ್ನೇ. ಈಗ ನಾವೇ ಇದು ಮಾಡಿದ್ದು ಮೊದ್ಲು ಮಾಡ್ತಿದ್ದದ್ದು ಕೇವಲ ಬೈಹುಲ್ಲಲ್ಲಿ. ಒಬ್ರು ಹೇಳಿದ್ರು ಅದಕ್ಕೆ ಒಂದೊಂದು ಬಾಳೆ ನಾರು ಕೊಡು, ಗಟ್ಟಿ ಆಗುತ್ತೆ ಮತ್ತು ಉದ್ದ ಬೇಗ ಆಗುತ್ತೆ ಅಂತ. ಗಟ್ಟಿ ಆಗ್ತಲ್ಲ. ಭತ್ತದ ನಾರನ್ನ ಸುತ್ತಲಿಕ್ಕೆ ತುಂಬಾ ಟೈಮ್ ತುಂಬಾ ಬೇಕಿತ್ತು, ಅದೆಲ್ಲಿ ಬಿಟ್ಟು ಹೋಗ್ತದೆ. ಹೌದು. ಫೈನಲಿ ಅಕ್ಕಿ ಮುಡಿ ರೆಡಿ. ಅದೇನಾಯ್ತು ಈಗ? ಈಗ ನಾನು ಬಡ್ದಲ್ಲ, ಅದು ಹಚ್ಚಿರುತ್ತಲ್ಲ ಅಲ್ಲಿ, ಅದೀಗ ಈ ತಿರುಗಿಸುವಾಗ ಅದೆಲ್ಲ ಹೋಗುತ್ತೆ. ಈಗ ನೋಡಿ ಶೇಪ್ ತಗೊಳ್ಲಿಕ್ಕೆ ಆಗ್ತದಲ್ಲ. ಹೇಳುದು ಈಗ ಗದ್ದೆಯನ್ನೆಲ್ಲ ತೆಗೆದು ಅಡಿಕೆ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾಳೆ ದಿನಕ್ಕೆ ಬಡಿ ಅದಕ್ಕೆ ಅಲ್ಲ, ಅದಕ್ಕೆ ಕೂಡ ಇದನ್ನು ಒಂದೇ ರೀತಿ ಅದಕ್ಕೆ ಅದ್ರ ಹತ್ತಿರ ಹೋಗ್ಲೇಬೇಕು. ಈಗ ಹೇಳ್ತಾರೆ, ಎಲ್ಲ ಹೇಳ್ತಾರಲ್ಲ, ಒಂದು ವರ್ಷಕ್ಕೊಮ್ಮೆ ಹಾಕಿದ್ರೆ ಅದಕ್ಕೆ. ಆದ್ರೆ ಬುಡಕ್ಕೆ ಹೋಗ್ಬೇಕಲ್ಲ ಯಾರಾದ್ರೂ ಒಬ್ರು. ಇದಕ್ಕಾದ್ರೆ ಒಮ್ಮೆ ಇದು ನಟ್ಟಿ ಬಿಟ್ರೆ ಒಮ್ಮೆ ಆಗತ್ತೆ. ಆಗುದು ಇಲ್ಲ ಅಂತಲ್ಲ, ನಷ್ಟ ಆಗತ್ತೆ, ಅದು ಕೂಡ ಆಗ್ಬೋದು. ಅದ್ರ ಗದ್ದೆ ಕಷ್ಟ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಅದ್ರ ಮತ್ತೆ ನೋಡಿ ಎಲ್ಲಾ ಜನ ಆಗ್ಬೇಕಲ್ಲ. ಈಗ ನಮ್ಗೂ ಕೂಡ ನೆಡ್ಬೇಕಾದ್ರೆ ಒಂದು 10-22 ಆಳು ಬೇಕು. ಅವ್ರಿಗೆ ಸಂಬಳ, ಅವ್ರಿಗೆ ಚಾ ತಿಂಡಿ. ಉಳಿಸ್ಕೊಂಡಿದ್ದೀರಾ? ನಾನು ಉಳಿಸ್ಕೊಂಡಿದ್ದೇನೆ. ಈಗ ನಾಳೆ ದಿನ ಯಾರು ನನ್ನ ಮಗ ಮಾಡ್ತಾನೆ ಅಂತ ಹೇಳಿ, ಮಗ ಇಲ್ಲ ಮಾಡ್ತಾನೆ ಅಂತ ಹೇಳಿ ನನಗೆ ನಂಬಿಕಿಲ್ಲ. ಹೌದಲ್ವಾ? ಈಗ ನಾವಿರುವ ತನಕ ಉಂಟು. ಅದೇನು ಗೊತ್ತಾ, ನಮ್ಗೆ ಇಲ್ಲಿ ಮಾಡಿ ಉಪಾಯ ಇಲ್ಲ. ಆದ್ರೂ ಒಂದಿಬ್ರು ಅದನ್ನ ಉಳಿಸ್ಕೊಂಡು ಹೋದ್ರೆ ಅಲ್ವಾ? ಈಗ ನೀವ್ ಹೇಗೆ ಉಳಿಸ್ಕೊಂಡಿದ್ದೀರಿ? ಎಲ್ಲ ಒಬ್ರು ಹಾಗೆ ಅಲ್ಲ, ನಿಜ. ಇದೊಂದು ಉದ್ಯೋಗ, ಸಂಪಾದನೆ ಆಗುತ್ತೆ. ಒಂದು ಮಾತ್ರ ಈಗ ಬೇಡ ಅಂತ ಹೇಳಿ ನಾನು ಎಲ್ಲ ಬಿಸಾಡಿ ಆಗ್ತದಲ್ಲಿತ್ತು. ನನಗೆ 4 ಅವ್ರಿಗೆ ಮನೆ ಹೋಗ್ಲಿಕ್ಕೆ ಆಗ್ಬೇಕು ಅಂತ ಹೇಳಿ ಬೆಲ್ಲ ತೆಗೆದೆ. ಈಗ ಎಲ್ಲ ಈಗ ಯೂಸ್ ಆಗತ್ತೆ. ಈಗ ಬಾಳೆನಾರಲ್ಲ? ಬಾಳೆನಾರು. ಇದು ಅಳತೆ, ಇದಾಯ್ತಾ ಹಗ್ಗ. ಅಳತೆ, ಇದು ಅದ್ರ ಹಗ್ಗ.
ಇದು ಭತ್ತದ ಹುಲ್ಲು ಮತ್ತೆ ಬಾಳೆನಾರಲ್ಲಿ ಹೌದು, ಹೌದು, ಮಾಡುದಲ್ಲ ಹೌದು. ಸೇರಿಸಿ. ಇದು ಬಡಿಯುವಂತದ್ದು. ಇದಕ್ಕೆಂತ ಹೆಸರು? ಅದೇ ಅರಿಕುದಂಟೆ ಅಂತ ಹೇಳ್ತಾರೆ ಇದಕ್ಕೆ, ಅಕ್ಕಿಗೆ. ಅದು ನಿಮ್ಮ ಇದುಂಟಲ್ಲ ಹುಣಸೆ ಹಣ್ಣು ಮರ, ಹುಣಸೆ ಮರ, ಹುಣಸೆ ಮರ, ಅದ್ರ ಒಳಗಿನ ತಿರುಳೋದು. ಓ, ನನಗೆ ಸಿಕ್ಕಿ ಸಾಧಾರಣ ಒಂದು 50 ವರ್ಷ ಮೊದಲು ತಂದಿದ್ದಾರೆ. ಓಹೋ, ಇತ್ತು ಅದಕ್ಕೆ ಕಡಿಮೆ ಎಲ್ಲ ಒಂದು 200 ವರ್ಷಕ್ಕೆ ಜಾಸ್ತಿ ಆಗ್ಬೋದು ಅದಕ್ಕೆ. ಇದಕ್ಕೆ ಎಷ್ಟು ಗಟ್ಟಿ ಇದೆ ಇದು. ಮತ್ತೆ ಭಾರ ಭಾರ ಉಂಟು ಎಷ್ಟು ಅಲ್ವಾ? ಕೈಗೆ ಬಡಿದ್ರೆ ಒಂದು 2 ಸಾರಿ ಬಿಟ್ಟಿದೆ ಪೆಟ್ಟು ಇಲ್ಲಿಗೆ ಹೊಡಿಯುವಾಗ, ಇಲ್ಲಿ ಇದ್ದಿದೆ ಸ್ವಲ್ಪ. ಈಗ ಅಲ್ಲಿ ಅದು ಮರಿ ಎಷ್ಟು ಚೆನ್ನಾಗಿದೆ ಇದು. 14 ಕೆಜಿ, 14 ಕೆಜಿ ಒಂದು. 14 ಕೆಜಿಯಾ? ಹೌದು, ಅಕ್ಕಿ ಮುಡಿ. ಪಕ್ಕದ್ದು ಇದು 10 ಕೆಜಿ. ಇದೆಲ್ಲ 10. ಹೆಚ್ಚು ಡಿಮ್ಯಾಂಡ್ ಇರುವುದು ಎಷ್ಟು? 10ಕ್ಕೆ. ಈಗ 10 ಕೆಜಿ, 10ಕ್ಕೆ ಮತ್ತು 14ಕ್ಕೆ. 25 ಕೇಳ್ತಾರೆ ಅವ್ರು, ಯಾರು ಹೊರುವ ಅವ್ರು ಯಾರು ಇರುದಿಲ್ಲ. ಓಕೆ ಓಕೆ. ಅದನ್ನ ಹೊತ್ತುಕೊಂಡು ಒಳಗೆ ಹೋಗ್ಬೇಕಲ್ಲ. ಚೀಲದಲ್ಲಿ 25 ಕೆಜಿ ಹೊಡ್ಕೊಂಡು ಸುಲಭ. ಇದು ರೌಂಡ್ ಹೋಗುವಾಗ ಈ ನೀರಿನ ಇದರಲ್ಲಿ ಪ್ಲಾಸ್ಟಿಕ್ ತೊಟ್ಟಿಯಲ್ಲಿ ನೀರು ಹಾಕಿ ಹೋಗುವಾಗ ಇದಾಗ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಆ ರೀತಿ ಆಗ್ತದೆ. ಈ ಸುತ್ತುಗಳಿಗೆ ಆಗ್ಲಿ ಅದಕ್ಕೇನಾದ್ರೂ ಒಂದು ಇಷ್ಟೇ ಆಗ್ಬೇಕು ಸುತ್ತು? ಉಂಟು 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 ಉಂಟು. ಅದು ಹೇಗೆ? ನೋಡಿ, ಇದಕ್ಕೆ 16 ಸುತ್ತು ಉಂಟು. ಈ ಹಗ್ಗ 16 ಬರ್ಬೇಕು. 16 ಬರ್ತದ ಅಥವಾ 16 ಬರ್ಲೇಬೇಕು, ಬಂದೇ ಬರುತ್ತೆ. ಲೆಕ್ಕ ಮಾಡಿ ನೋಡಿ. 1 2 3 4 5 6 7 8 9 10 11 12 13 14 15 16. ಓ, ಎಷ್ಟು ಕೆಜಿ ಅದು? 20. ಇದು 14. 14 ಕೆಜಿಗೆ 16 ಸುತ್ತು ಬಂದೇ ಬರ್ತದೆ. ಯಾವ್ದಕ್ಕೂ ಬಂದೇ ಬರ್ತದೆ. ಆದ್ರೆ 39 ಕೆಜಿಗೆ ಆಗುವಾಗ ಅದು 32 ಸುತ್ತು ಬರುತ್ತೆ. ಜಾಸ್ತಿ ಆಗ್ತದೆ. ಅದು ಇದಕ್ಕೆ ಇದ ಮಧ್ಯದಕ್ಕೆ ಒಂದು ಬರ್ಲೇಬೇಕು. 16 32 ಆಯ್ತಲ್ಲ, ಅದು ಇದಕ್ಕೆ ಒಂದು ಬರ್ಲೇಬೇಕು. ಹಾಗೆ ಇನ್ನೂ ಚಂದ ಕಾಣ್ತದೆ. ಇಷ್ಟರಲ್ಲೇ ಮಾಡಿ ಮುಗಿಸಬಹುದು ಅದನ್ನು. ಆದ್ರೆ ಈ ಗ್ಯಾಪ್ ಉಂಟಲ್ವಾ, ಇಷ್ಟು ಗ್ಯಾಪ್ ಬರುತ್ತೆ ಅದಕ್ಕೆ. ಈಗ ಅಕ್ಕಿ ಮುಡಿ ಹೇಳುವಂತದ್ದು ಈಗ ಈಗಿನ ಕಾಲದ ಮಕ್ಕಳು ಯಾರು ಮಾಡುದಿಲ್ಲ ಅಲ್ವಾ? ಯಾರಿಗಾದ್ರೂ ಹೇಳ್ಕೊಡ್ತೀರಾ ನೀವು? ಕೊಡ್ತೇನೆ. ಈಗ ನನ್ಗೆ ನನ್ನ ತಾಲೀಮ್ ಶೆಟ್ಟಿ ಮಕ್ಳು ಇದಾರಲ್ಲ, ಅವ್ರಿದ್ದಾರೆ. ಈಗ ಮೊನ್ನೆ ಏನ್ ಮಾಡಿದೆ, ಅವ್ರನ್ನೆಲ್ಲ ಬರ್ಲಿಕ್ಕೆ ಹೇಳಿದೆ, ಮಕ್ಕಳನ್ನ ಬರ್ಲಿಕ್ಕೆ ಹೇಳಿ ಇಬ್ಬರನ್ನು ಫಸ್ಟಿಗೆ ಹಗ್ಗ ಇದು ಮಾಡ್ಲಿಕ್ಕೆ ಹೇಳಿದೆ. ಹಗ್ಗ ಮಾಡ್ಬೇಕಂತ ಎಲ್ಲಾ ಮಕ್ಕಳು ಕುತ್ಕೊಂಡು ಸಿಟ್ಟು ಹೋಗಿ ಬೈಲು ಎತ್ಕೊಂಡು ಹಗ್ಗ ಮಾಡಿದ್ರು. ಹಗ್ಗ ಮಾಡಿದ ಮೇಲೆ ಇನ್ನು ಅವ್ರಿಗೆ ಒಂದು ಇದು ಈ ತೌಡು ಇದೆಯಲ್ಲ, ತೌಡು ಅಕ್ಕಿ ತೌಡನ್ನು ಅದನ್ನ ಈಗ ಮಾಡಿ ಅದ್ರಲ್ಲಿ ಮಾಡಿಸ್ಬೇಕು ಈಗ ಅವ್ರಿಗೆ. ಅದನ್ನ ಇಟ್ಟು ಅದನ್ನ ಮಾಡಿಸಿ ಅಂತ ಹೇಳಿ ಅವ್ರಿಗೆ ಕಲಿಸ್ಬೇಕು ಈಗ ಮಕ್ಕಳಿಗೆ. ನಮ್ ತಾಲೀಮ್ ಆಗತ್ತೆ ಅವ್ರಿಗೆ ಪ್ರಾಕ್ಟೀಸ್ ಉಂಟು. ಇದೊಂದು ಕಲೀಲಿ ಅವರು ಅದರೊಟ್ಟಿಗೆ. 10 ಜನ ಕಲಿಬೇಕಂತ ಹೇಳುವ ಆಸೆ ನನ್ನಲ್ಲಿ ಇದ್ದದ್ದು ನನ್ನಲ್ಲಿ ಉಳಿಬಾರ್ದು. ಖಂಡಿತ ಅಲ್ವಾ? ಅವ್ರಿಗೆ ಅದು ಇರ್ಲಿ ಮೇಲೆ.